ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಿಂದ ಭರ್ಜರಿ ನೋಟಿಫಿಕೇಶನ್ ಪ್ರಾರಂಭವಾಗಿದೆ. ಹುದ್ದೆಯ ಹೆಸರು ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹುದ್ದೆಗಳ ವಿವರ ಹಾಗೂ ಫೀಸ್, ಆನ್ಲೈನ್ ಹೇಗೆ ಅರ್ಜಿ ಸಲ್ಲಿಸಬೇಕು, ಹಾಗೆ ಯಾವ ವೆಬ್ಸೈಟ್ನಲ್ಲಿ ಪೇಮೆಂಟನ್ನು ಮಾಡಬೇಕು, ಹಾಗೆ ಸಿಲೆಬಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಹಾಗೂ ನೋಟಿಫಿಕೇಶನ್ ನಂಬರ್ ಬಂದು CEN ನಂಬರ್ 012026. ಈ ನೋಟಿಫಿಕೇಶನಲ್ಲಿ ಕರೆಯಲಾಗಿದೆ. ಹುದ್ದೆಗಳ ಹೆಸರು ನಾನು ಮೊದಲೇ ತಿಳಿಸಿದಾಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಈ ಹುದ್ದೆಗೆ ALP ಅಂತ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ. ನೋಟಿಫಿಕೇಶನ್ ಆಗಿದ್ದ ದಿನಾಂಕ ಬಂದು 21/3/2026 ನೋಟಿಫಿಕೇಶನ್ ಆಗಿದೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 15/5/2026 ಅರ್ಜಿ ಪ್ರಾರಂಭವಾಗಿದೆ ಹಾಗೂ ಕೊನೆಯ ದಿನಾಂಕ 14/6/2026. ಪೇಮೆಂಟ್ ಮಾಡೋದಕ್ಕೆ 16/6/2026, 2 ದಿನಗಳ ಕಾಲ ಎಕ್ಸ್ಟ್ರಾ ಟೈಮ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆದ ಮೇಲೆ. ಹಾಗೂ ಕರೆಕ್ಷನ್ ವಿಂಡೋ ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ತಪ್ಪಾಗಿ ಅರ್ಜಿನ ಸಲ್ಲಿಸಿದ್ದಲ್ಲೇ ಆದಲ್ಲಿ 17/6/2026 26/6/2026 ಅವಕಾಶ ಮಾಡಿಕೊಡಲಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಜಾಬ್ಗೋಸ್ಕರ ವೇಟ್ ಮಾಡ್ತಿದ್ರು ಅವ್ರಿಗೆ ಸಂತೋಷದ ಸುದ್ದಿ. ಹುದ್ದೆ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್. ಗ್ರೇಡ್ ಬಂದು ಲೆವೆಲ್ 2. ಇನಿಷಿಯಲ್ ಪೇ ಅಂದರೆ ಬೇಸಿಕ್ ಸ್ಯಾಲ್ರಿ ಬಂದು 19,900 ರೂಪಾಯಿ ಇರುತ್ತದೆ. ಹಾಗೂ ಮೆಡಿಕಲ್ ಸ್ಟ್ಯಾಂಡರ್ಡ್ A1. ಏಜ್ ಬಂದು 1/7/2026ಕ್ಕೆ 30 ವರ್ಷ ತುಂಬಿರಬೇಕು. 18 ವರ್ಷದಿಂದ 30 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ 11,127 ಹುದ್ದೆಗಳು. ಹಾಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಹಾಗೆ ಯಾರೆಲ್ಲ ಎಜುಕೇಷನ್ ಇದೆ ಈ ಜಾಬ್ಗೆ, ಆ ಎಜುಕೇಷನ್ ಫುಲ್ ಕಂಪ್ಲೀಟ್ ಆಗಿರೋರು ಮಾತ್ರನೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರೋರು ಅರ್ಜಿನ ಸಲ್ಲಿಸೋಕ್ಕಾಗೋದಿಲ್ಲ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಹಾಗೆ ಒಂದು ಸ್ಟೇಟ್ಗೆ ಮಾತ್ರನೇ ಅಪ್ಲೈ ಮಾಡಬೇಕಾಗತ್ತೆ, ಎಲ್ಲ ಸ್ಟೇಟ್ಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಕೆಲವು ವಿದ್ಯಾರ್ಥಿಗಳು ಇಲ್ಲೂ ಕರ್ನಾಟಕದಲ್ಲೂ ಮಾಡಿ ಬೇರೆ ಕಡೆನೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ಆಗೋದಿಲ್ಲ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಓನ್ಲಿ 1 RRB, ಓನ್ಲಿ 1 ಅಪ್ಲಿಕೇಶನ್ ಪರ್ ಕ್ಯಾಂಡಿಡೇಟ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಒಂದಕ್ಕೆ ಮಾತ್ರ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಮೊದಲೇ ತಿಳಿಸಿದಾಗೆ 2024 ಹಾಗೂ 2025ರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿರುವಂಥ ಎಲ್ಲ ಹುದ್ದೆಗಳಿಗೂ ಕೂಡ ಆನ್ಲೈನ್ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರಾ RRB ವೆಬ್ಸೈಟಲ್ಲಿ. ವೆಬ್ಸೈಟ್ ಬಂದು rrbnc.gov.in. ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಿರ್ತೀರಾ. ಅವರು ಮತ್ತೊಮ್ಮೆ ಅಕೌಂಟನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೇಮ್ ಲಾಗಿನ್ ಐಡಿಯಲ್ಲಿ ಮೊಬೈಲ್ ನಂಬರ್ ಹಾಗೂ OTPನ ತಗೊಂಡು ಮತ್ತೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ಬೋದಾಗಿರ್ತದೆ. ಯಾರೆಲ್ಲ ಹೊಸ ಅಭ್ಯರ್ಥಿಗಳು ಇರ್ತಾರೋ ಅವರು rrbnc.gov.in ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ತದನಂತರ ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ನಾನು ಕರೆಕ್ಷನ್ ವಿಂಡೋ ಅಂತ ಹೇಳಿದೆ. ಕರೆಕ್ಷನ್ ವಿಂಡೋ ಏನಪ್ಪ ಅಂತಂದರೆ 17/6/2026ರಿಂದ 26/6/2026 ಯಾರೆಲ್ಲ ಕರೆಕ್ಷನ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೋ ಅವರು ಉಚಿತವಾಗಿ ಆಗೋದಿಲ್ಲ, 250 ರೂಪಾಯಿ ನಾನ್ ರಿಫಂಡಬಲ್ ಫೀಸನ್ನು ಪೇಮೆಂಟ್ ಮಾಡಿ ನೀವು ಕರೆಕ್ಷನ್ನ ಮಾಡ್ಕೊಬೇಕಾಗತ್ತೆ. ಉಚಿತವಾಗಿ ಕರೆಕ್ಷನ್ ವಿಂಡೋ ಓಪನ್ ಆಗೋದಿಲ್ಲ. ಹಾಗೆ ಸಿಲೆಬಸ್ಸು ಮತ್ತು ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಅನ್ನೋದಾದರೆ, ಎಕ್ಸಾಮ್ಸ್ ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. CBT 1, CBT 2 ಹಾಗೂ ಆಪ್ಟಿಟ್ಯೂಡ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಟೆಸ್ಟ್, ಇಷ್ಟು ಪ್ರೋಸೆಸ್ ಇರುತ್ತೆ. ಹಾಗೆ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. CBT 1 ಹಾಗೂ CBT 2 ಎರಡು ರೀತಿ ರಿಟರ್ನ್ ಟೆಸ್ಟ್ ಇರುತ್ತೆ. ಒಂದು CBT 1, CBT 2 ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಹಾಗೆ ಆಪ್ಟಿಟ್ಯೂಡ್ ಟೆಸ್ಟ್ 3rd ರೌಂಡ್ ಬಂದು ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಹಾಗೆ ಏನಾದ್ರು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಫೋನ್ ನಂಬರ್. ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನಾದ್ರು ಸೊಲ್ಯೂಷನ್ಸ್ ಬೇಕು ಅಂದರೆ ಸೊಲ್ಯೂಷನ್ಸ್ನ ನೀಡ್ತಾರೆ. ಹಾಗೆ ಏಜ್ ಲಿಮಿಟ್ಗೆ ನಾನು ಬರೋದಾದರೆ ಮೊದಲೇ ನಾನು ತಿಳಿಸಿದಾಗೆ 18 ವರ್ಷದಿಂದ 30 ವರ್ಷದ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. 1/7/2026ಕ್ಕೆ 30 ವರ್ಷ ಒಳಗಡೆ ಇರಬೇಕಾಗತ್ತೆ. ಹಾಗೂ SC/ST ಕ್ಯಾಂಡಿಡೇಟ್ಗಳಿಗೆ ಇಲ್ಲಿಂದ 5 ವರ್ಷ ಅಂದರೆ 35 ವರ್ಷಗಳು ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೂ OBCಗಳಿಗೆ 3 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದರೆ 33 ವರ್ಷದವರೆಗೂ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಎಕ್ಸ್ ಮ್ಯಾನ್ ಇತರೆ ವರ್ಗದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಡೀಟೇಲ್ ನೋಟಿಫಿಕೇಶನ್ ಬೇಕು ಅನ್ನೋದಾದರೆ rrbnc.gov.in ಈ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ. ಹಾಗೂ ನಾನು ಕೂಡ ಸಾಧ್ಯವಾದಷ್ಟು ಎಲ್ಲ ನೋಟಿಫಿಕೇಶನ್ನ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಫೀಸಿಗೆ ಬರೋದಾದರೆ ಆಲ್ ಕ್ಯಾಂಡಿಡೇಟ್ ಅಂದರೆ ಜನರಲ್ ಮೆರಿಟ್ OBC ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಹಾಗೂ
SC ST ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಹಾಗೂ ಟ್ರಾನ್ಸ್ಜೆಂಡರ್ಗಳಿಗೆ 250 ಫೀಸ್ ಇರುತ್ತೆ. ಅದು ಕೂಡ ಎಲ್ಲ ಕ್ಯಾಟಗರಿ ಅಂದರೆ ಆಲ್ ಕ್ಯಾಂಡಿಡೇಟ್ಸ್ ₹500 ಯಾರೆಲ್ಲ ಪೇಮೆಂಟ್ ಮಾಡಿರ್ತೀರೋ ಅವರು CBT 1 ಫಸ್ಟ್ ಸ್ಟೇಜ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ರೆ ₹400 ರಿಟರ್ನ್ ಆಗುತ್ತೆ ನಿಮ್ಮ ಖಾತೆಗೆ. ಯಾವ ಅಕೌಂಟಲ್ಲಿ ನೀವು ಪೇಮೆಂಟ್ ಮಾಡಿರ್ತೀರ, ಫೀಸ್ ಪೇಮೆಂಟ್ ಮಾಡಿರ್ತೀರೋ ಅದೇ ಅಕೌಂಟ್ಗೆ ₹400 ಕ್ಲಿಯರ್ ಆಗುತ್ತೆ. ಹಾಗೆ SC ST ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಟ್ರಾನ್ಸ್ಜೆಂಡರ್ 250 ಪೇ ಮಾಡಿರ್ತೀರಲ್ಲ ಅದು ಕೂಡ 250 ಪೂರ್ತಿಯಾಗಿ ನಿಮಗೆ ರಿಟರ್ನ್ ಆಗುತ್ತೆ. CBT ಎಕ್ಸಾಮ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ, ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ. ಹಾಗೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಾನು ಆಲ್ರೆಡಿ ಮೊದಲೇ ತಿಳಿಸಿದಾಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರ್ತೀರಾ. ಫಸ್ಟ್ ಸ್ಟೇಜ್ ಬಂದು CBT 1 ಇರುತ್ತೆ ಹಾಗೂ CBT 2 ಇರುತ್ತೆ ಸೆಕೆಂಡ್ ಸ್ಟೇಜು. ಹಾಗೆ CBAT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೋರ್ತ್ ಸ್ಟೇಜು ಹಾಗೂ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಯಾವುದೇ ರೀತಿ ಫೋನ್ ಕಾಂಟ್ಯಾಕ್ಟ್ ಆ ಥರ ಇರೋದಿಲ್ಲ. ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಅಫಿಷಿಯಲ್ ವೆಬ್ಸೈಟಲ್ಲೇ ಪೂರ್ತಿ ಡೀಟೇಲ್ಸ್ ಬರ್ತಾ ಹೋಗುತ್ತೆ. SMS ಹಾಗೂ ಇಮೇಲ್ ಮುಖಾಂತರ ಮಾತ್ರನೇ ಕಾಂಟ್ಯಾಕ್ಟಲ್ಲಿರುತ್ತೆ RRB. ಎಲ್ಲ ಡೀಟೇಲ್ಸು ಮತ್ತು ಹಾಲ್ ಟಿಕೆಟ್ಸು, ಎಕ್ಸಾಮ್ ಸೆಂಟರ್ಸು, ಏನಾದ್ರು ಎಕ್ಸಾಮ್ ಅಪ್ಲಿಕೇಶನ್ಸ್ ಏನಾದ್ರು ರಿಜೆಕ್ಟ್ ಆಗಿದ್ದರೆ ಪ್ರತಿಯೊಂದರ ಮಾಹಿತಿ ಕೂಡ ಅಫಿಷಿಯಲ್ ವೆಬ್ಸೈಟ್, SMS ಹಾಗೂ ಇಮೇಲ್ ಮುಖಾಂತರ ಮಾತ್ರನೇ ತಿಳಿಸಲಾಗುತ್ತೆ. ಹಾಗೆ ಫಸ್ಟ್ ಸ್ಟೇಜ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅನ್ನೋದಾದರೆ CBT 1 60 ನಿಮಿಷಗಳ ಕಾಲ ಎಕ್ಸಾಮಿನೇಷನ್ ಇರುತ್ತೆ. 75 ಕ್ವಶನ್ಸು, 75 ಮಾರ್ಕ್ಸು, 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಹಾಗೂ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಎಲಿಬಿಲಿಟಿ ಬಂದು ಜನರಲ್ ಹಾಗೂ EWS ಅವರಿಗೆ 40% ತೊಗೊಬೇಕಾಗತ್ತೆ. OBC ಅವರು 30%, SC ST SCಗೆ 30 ಹಾಗೂ STಗೆ 25%. ಇಷ್ಟನ್ನು ತೊಗೊಂಡ್ರೆ ನೀವು ಸೆಕೆಂಡ್ ಸ್ಟೇಜ್ಗೆ ಎಲಿಜಿಬಲ್ ಆಗ್ತೀರಾ. ಇನ್ನು ಫಸ್ಟ್ ಸ್ಟೇಜ್ಗೆ ಸಿಲೆಬಸ್ ಬಂದು ಮ್ಯಾಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ಸೈನ್ಸ್ 3 ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ಸ್ ಇರುತ್ತೆ. ಹಾಗೂ CBT 2 ಬಂದು ಒಟ್ಟು 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟ್ A, ಪಾರ್ಟ್ B, 2 ರೀತಿ ಪಾರ್ಟ್ ಇರುತ್ತೆ. ಅದರಲ್ಲಿ 2 ಅವರ್ 30 ನಿಮಿಷ ಎಕ್ಸಾಮ್ಸ್ ಇರುತ್ತೆ. 175 ಕ್ವಶನ್ಸ್ ಇರ್ತವೆ. ಪಾರ್ಟ್ 1 ಬಂದು 90 ಮಿನಿಟ್ಸ್ 100 ಕ್ವಶನ್ಸು. ಹಾಗೆ ಪಾರ್ಟ್ B ಬಂದು 60 ಮಿನಿಟ್ಸ್ 75 ಕ್ವಶನ್ಸು. ಇದಕ್ಕೂ ಕೂಡ 1/3 ಮಾರ್ಕ್ಸ್ ಆಫ್ ಈಚ್ ರಾಂಗ್ ಆನ್ಸರ್ಸ್ಗೆ ಇರುತ್ತೆ. ಇನ್ನು ಸಿಲೆಬಸ್ ಬಂದೆ ಪಾರ್ಟ್ Aಗೆ ಸಪ್ರೇಟ್ ಇರುತ್ತೆ, ಪಾರ್ಟ್ Bಗೆ ಸಪ್ರೇಟ್ ಇರುತ್ತೆ. ಪಾರ್ಟ್ A ಬಂದು ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಪಾರ್ಟ್ ಎಲ್ಲಿರುತ್ತೆ. ಹಾಗೂ ಪಾರ್ಟ್ B ಬಂದು ನೀವೇನು ಟ್ರೇಡನ್ನು ತೊಗೊಂಡಿರ್ತೀರೋ ಆ ಟ್ರೇಡ್ಗೆ ಸಂಬಂಧಪಟ್ಟದ್ದು ಮಾರ್ಕ್ಸ್ ಎಕ್ಸಾಮ್ಸ್ ಇರುತ್ತೆ. ಇದು 35% ತೊಗೊಂಡು ಎಲಿಜಿಬಲ್ ಆದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ CBAT ಆಪ್ಟಿಟ್ಯೂಡ್ ಟೆಸ್ಟ್ಗೆ ಎಲಿಜಿಬಲ್ ಆಗ್ತೀರಾ. ಹಾಗೆ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಏನಿರುತ್ತೆ ಅನ್ನೋದಾದರೆ ಆಪ್ಟಿಟ್ಯೂಡ್ ಟೆಸ್ಟು ಈ 2 CBT 1 ಹಾಗೂ CBT 2 ಪಾಸ್ ಆದವ್ರಿಗೆ ಮಾತ್ರ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ತದನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ಬೆಂಗಳೂರವರು ಅಥವಾ ಕರ್ನಾಟಕದವರು rrbnc.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. rrbnc.gov.in ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹಾಗೆ ಕ್ವಾಲಿಫಿಕೇಷನ್ ಬರೋದಾದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಮೆಟ್ರಿಕ್ಯುಲೇಷನ್ SLC ಪ್ಲಸ್ ITI ರೆಕಗ್ನೈಸ್ಡ್ NCVT SCVT ಟ್ರೇಡ್ಸ್ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ರೆಟ್ ಮೇಂಟೆನೆನ್ಸ್, ಮೆಕ್ಯಾನಿಕ್ ರೇಡಿಯೋ ಅಂಡ್ TV, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ವೈರ್ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೆಚರ್ ಅಂಡ್ ಕಾಯಿಲ್ ವೈಂಡರ್, ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್, ಟರ್ನರ್, ಮೆಷಿನಿಸ್ಟ್, ರೆಫ್ರಿಜಿರೇಟರ್ ಅಂಡ್ ಏರ್ ಕಂಡೀಷನರ್ ಮೆಕ್ಯಾನಿಕ್. ಇಷ್ಟು ವಿಭಾಗದಲ್ಲಿ ಯಾರಾದರೂ ಕೂಡ SLC ಪ್ಲಸ್ ITI ಮುಗಿಸೋರು ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಮೆಟ್ರಿಕ್ಯುಲೇಷನ್ ಕಂಪ್ಲೀಟೆಡ್ ಆಕ್ಟ್ ಪರ್ಸನ್ ಅಪ್ರೆಂಟಿಸ್ಶಿಪ್ ದಿ ಟ್ರೇಡ್ಸ್ ಮೆನ್ಷನ್ ಎಬೋ ಅಂದರೆ ಅಪ್ರೆಂಟಿಸ್ಶಿಪ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರೋರು ಕೂಡ ಈ ಟ್ರೇಡ್ನಲ್ಲಿ, ನಾನು ಮೇಲೆ ತಿಳಿಸಿದ ಟ್ರೇಡ್ನಲ್ಲಿ ಡೈರೆಕ್ಟಾಗಿ ಅಪ್ರೆಂಟಿಸ್ಶಿಪ್ಪನ್ನು ಕಂಪ್ಲೀಟ್ ಮಾಡಿರೋರು ಕೂಡ ಮಾಡ್ಬೋದು. ಅಂದರೆ ಅಪ್ರೆಂಟಿಸ್ಶಿಪ್ ಅಂದರೆ 2 ವರ್ಷ ಅಥವಾ 3 ವರ್ಷಗಳ ಡೈರೆಕ್ಟ್ ಅಪ್ರೆಂಟಿಸ್ಶಿಪ್ ಕೋರ್ಸ್ ಇರುತ್ತೆ. ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿರೋರು ಕೂಡ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದಾಗುತ್ತೆ. ITI ಮಾಡದೆ ಡೈರೆಕ್ಟಾಗಿ ಅಪ್ರೆಂಟಿಸ್ಶಿಪ್ ಕೋರ್ಸ್ ಅಂತ ಇರುತ್ತೆ, ಅದು ITI ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಅದನ್ನು ಬಿಟ್ಟು ಡಿಪ್ಲೊಮೊ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. SLC ಪ್ಲಸ್ 3 ಇಯರ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಆರ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ದೀಸ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆಫ್ ITI. ಅಂದರೆ ಡಿಪ್ಲೊಮೊ ವಿದ್ಯಾರ್ಥಿಗಳು ಕೂಡ ಈ ನಾನು ತಿಳಿಸ್ಕೊಟ್ಟಂಥ ಟ್ರೇಡಲ್ಲಿ ಅಂದರೆ ಬ್ರ್ಯಾಂಚಲ್ಲಿ ಕಂಪ್ಲೀಟ್ ಮಾಡಿರೋರು ಡಿಪ್ಲೊಮೊದವರು ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಬೆಂಗಳೂರಿಗೆ ಎಷ್ಟು ಪೋಸ್ಟ್ಗಳಿದೆ ಅನ್ನೋದಾದರೆ ನಮ್ಮ ಬೆಂಗಳೂರನ್ನು SWR ಅಂತ ಕರೀತಾರೆ, ಈ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಕರೀತಾರೆ. ಜನರಲ್ಗೆ 80 ಪೋಸ್ಟ್ ಇದ್ದಾವೆ,
SCಗೆ 31, STಗೆ 15, OBCಗೆ 54, EWS ಕ್ಯಾಟಗರಿಗೆ 200 ಹಾಗೂ ಎಕ್ಸ್ ಸರ್ವಿಸ್ಮೆನ್ಗೆ 20, EWSಗೆ 20 ಹಾಗೂ ಒಟ್ಟು ಹುದ್ದೆಗಳ ಸಂಖ್ಯೆ 200 ಹುದ್ದೆಗಳು ನಮ್ಮ ಕರ್ನಾಟಕ ಬೆಂಗಳೂರು ಡಿವಿಷನ್ಗೆ ಇದೆ. ಯಾರೆಲ್ಲ ಎಲ್ಲ ಅಭ್ಯರ್ಥಿಗಳು ITIಯನ್ನು ಕಂಪ್ಲೀಟ್ ಮಾಡಿದಿರೋ ಹಾಗೂ ಡಿಪ್ಲೊಮೋವನ್ನು ಕಂಪ್ಲೀಟ್ ಮಾಡಿದಿರೋ ಅವರು ಈ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದಾಗತ್ತೆ. ನಾನು ಅರ್ಜಿ ಸಲ್ಲಿಸುವ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪೂರ್ತಿ ವಿಷಯ ತಿಳಿಸಿದ್ದೀನಿ ಅನ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಇನ್ಫಾರ್ಮೇಷನ್ನ ಕೊಡ್ತೀನಿ. ಹಾಗೆ ಅರ್ಜಿ ಸಲ್ಲಿಸೋ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೋ ಅವ್ರಿಗೆ ಉಪಯುಕ್ತ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.